ಇನ್ನು ನಟಿ ರನ್ಯಾಗೆ ಪ್ರೋಟೋಕಾಲ್ ನೀಡಿದಂತ ತಂದೆಗೂ ಕೂಡ ಸಂಕಷ್ಟ ಎದುರಾಗಿದೆ. ಖುದ್ದು ಪುತ್ರಿಗೆ ರಾಮಚಂದ್ರರಿಂದ ಪ್ರೋಟೋಕಾಲ್ ವ್ಯವಸ್ಥೆ. ಯಾವುದೇ ಕ್ಷಣದಲ್ಲಾದರೂ ರಾಮಚಂದ್ರ ರಾವ್ಗೆ ನೋಟಿಸ್ ಅನ್ನ ಕೊಡಬಹುದು. ಯಾವುದೇ ಕ್ಷಣದಲ್ಲಿ ಬೇಕಾದರೂ ರಾಮಚಂದ್ರ ರಾವ್ಗೆ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ. ಗೌರವ್ ಗುಪ್ತಾರಿಂದ ರಾಮಚಂದ್ರ ಅವರಿಗೆ ನೋಟಿಸ್ ಅನ್ನ ಕೊಡಬಹುದು. ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಗೌರವ್ ಗುಪ್ತಾ ಸದ್ಯ ಸ್ವತಃ ರಜೆ ಮೇಲಿರುವಂತಹ ರಾಮಚಂದ್ರ ರಾವ್ ಸದ್ಯಕ್ಕೆ ರಾಜ್ಯ ಸರ್ಕಾರದಿಂದ ಕಡ್ಡಾಯ ರಜೆ ಆಗಿಲ್ಲ. ಸಂಜೆಯೊಳಗೆ ಕಡ್ಡಾಯ ರಜೆ ಆದೇಶ ಆಗುವಂತ ಸಾಧ್ಯತೆ ಇದೆ. ರಾಮಚಂದ್ರ ರಾವ್ ಸ್ವತಃ ರಜೆ ಹಾಕಿ ಹೋಗಿದ್ದಾರೆ. ತಾವೇ ರಜೆ ಹಾಕೊಂಡಿರುವಂತ ರಾಮಚಂದ್ರ ರಾವ್ ಸಂಜೆಯೊಳಗೆ ಕಡ್ಡಾಯ ರಜೆ ಆದೇಶ ಆಗುವಂತ ಸಾಧ್ಯತೆ ಇದೆ. ಈ ಪ್ರೋಟೋಕಾಲ್ ಕೊಟ್ಟಿರುವಂಥದ್ದಿದೆಯಲ್ಲ, ಇದೇ ಈಗ ಸಮಸ್ಯೆ ಆಗ್ಬೋದು ಅಂತ. ಇಲ್ಲಿ ಅದೇ ಆಗಲೇ ನಾವು ಹೇಳಿದಾಗೆ ಬರುವಂಥ ಸಹಜವಾದಂಥ ಪ್ರಶ್ನೆ, ಪ್ರೋಟೋಕಾಲ್ ಅನ್ನೋ ವ್ಯವಸ್ಥೆನ ಅಂದರೆ ಇವ್ರು ಮಾಡಿರೋದು ತನ್ನ ಮಗಳಿಗೋಸ್ಕರ ಏನಾದರೂ ತೀರಾ ಎಂಕ್ವೈರಿ ಇಲ್ಲದೆ ಬೇಗ ಆಗಲಿ ಅಲ್ಲಿನ ಪ್ರೊಸೀಜರ್ ಅಂತನೋ, ಅಥವಾ ಈ ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಾಗ ಈಗ ತನಿಖಾಧಿಕಾರಿಗಳಿಗೂ ಕೂಡ ಇದೊಂದು ಅನುಮಾನ ಶುರುವಾಗುತ್ತೆ. ಈಗ ಇದು ಗೊತ್ತಿದ್ದೇ ಪ್ರೋಟೋಕಾಲ್ ವ್ಯವಸ್ಥೆನ ಮಾಡಿದ್ರು ಅಥವಾ ಗೊತ್ತಿಲ್ಲದೆ ಏನಾದರೂ ಈಕೆ ಆ ಪ್ರೋಟೋಕಾಲ್ನ ಅಡ್ವಾಂಟೇಜನ್ನು ತೆಗೆದುಕೊಂಡ್ಲಾ ಅನ್ನೋದು ಈಗ ಸದ್ಯಕ್ಕಿರುವಂಥ ಪ್ರಶ್ನೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ನೋಟಿಸ್ ನೀಡುವಂಥ ಸಾಧ್ಯತೆ ಇದೆ. ಗೌರವ್ ಗುಪ್ತಾ ಈ ಒಂದು ನೋಟಿಸನ್ನು ಕೊಡ್ಬೋದು. ಪ್ರೋಟೋಕಾಲ್ ಬಗ್ಗೆ ವಿಚಾರಣೆ ನಡೆಸಲಿದ್ದಾರೆ. ಅಂದರೆ ನೀವು ಏನಕ್ಕೆ ಈ ಪ್ರೋಟೋಕಾಲನ್ನು ಪಡೆದುಕೊಂಡ್ರಿ ಮಗಳಿಗೆ, ಈ ಥರ ಒಂದು ದೊಡ್ಡ ಕೇಸ್ ಆಗಿದೆ ಈಗ ಅಂತ.